ಅಯೋಧ್ಯೆ ರಾಮ ಮಂದಿರ ಹುಂಡಿ ಕದ್ದ ಪ್ರಕರಣ ಮತ್ತೊಂದು ಮಜಲಿಗೆ ತಲುಪ್ತಾ ಇದೆ. ಇವತ್ತು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಸದಸ್ಯರು ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಟ್ರಸ್ಟ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಂತ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ರಾಜೀನಾಮೆ ಅಂಗೀಕಾರ ಮಾಡಿದ್ದಾರೆ. ಇವತ್ತು ಅಲ್ಲಿಗೆ ರಾಮ ಮಂದಿರದ ಜವಾಬ್ದಾರಿಯಿಂದ ಚಂಪತ್ ರಾಯ್ ಔಟ್ ಆಗಿದ್ದಾರೆ. ಮತ್ತೊಂದು ಕಡೆ SIT ತನಿಖೆ ಮುಂದುವರಿತಾ ಇದೆ. ಬಟ್ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಈ ತನಿಖೆಯ ಮೇಲೂ ನಂಬಿಕೆ ಇಲ್ಲ ಅಂತ ಕೆಲ ಫ್ಯಾಕ್ಟ್ಗಳನ್ನ ಮುಂದಿಟ್ಟು ಹೇಳ್ತಾ ಇದ್ದಾರೆ. ರಾಮ ಮಂದಿರ ಹುಂಡಿ ಕಳ್ಳತನ, ಅರೆಸ್ಟ್ ಆಗ್ತಾರ ಚಂಪತ್ ರಾಯ್. ಸಭೆಗೆ ಆಗಮಿಸಿದ ಚಂಪತ್ಗೆ ಗೇಟ್ ಪಾಸ್, ರಾಜೀನಾಮೆ ಅಂಗೀಕಾರ. ರಾಮ ಮಂದಿರ ಕಟ್ಟಲು 40% ಕಮಿಷನ್, RSS ವಿರುದ್ಧ ಖರ್ಗೆ ಕೆಂಡ. ಬೆಳ್ಳಿ, ಚಿನ್ನ, ಆಭರಣ, ಕ್ಯಾಶ್, ದೇಣಿಗೆ ಎಲ್ಲನೂ ತೊಗೊಂಡಿದ್ದಾರಲ್ಲ ಇವರೇ. 40% ಅಂತ BJP ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ. 40% ಅಲ್ಲಿ 1 ಕೋಟಿ ರೂಪಾಯಿ ಭೂಮಿ 29 ಕೋಟಿಗೆ ಖರೀದಿ, ಚಂಪತ್ ವಿರುದ್ಧ ಆರೋಪ. 1 करोड़ 73 लाख की जमीन 29 करोड़ 67 लाख 60,800 रुपए में खरीदी है चंपत राय ने. ರಾಮನ ಹುಂಡಿ ಹಣದಲ್ಲೋ ಕಳ್ಳತನ, ಭಕ್ತರು ಕೊಟ್ಟ ಚಿನ್ನಾಭರಣಕ್ಕೋ ಕನ್ನ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭೂ ಖರೀದಿ ಹಗರಣ. ಹೀಗೆ ಅಯೋಧ್ಯೆಯ ಕರ್ಮಕಾಂಡಗಳು ದಿನಕ್ಕೊಂದು ಹೊರಗೆ ಬರ್ತಾ ಇವೆ. ಈಗಾಗಲೇ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ನಲಾದ ಟಿನ್ನು ಯಾದವ್ ಮತ್ತು ಅವಿನಾಶ್ ಶುಕ್ಲಾ ಸೇರಿದಂತೆ 8 ಆರೋಪಿಗಳು ಜೈಲು ಸೇರಿದ್ದಾರೆ. ನಿನ್ನೆ SIT ಅಧಿಕಾರಿಗಳು ಅವಿನಾಶ್ ಶುಕ್ಲಾನನ್ನ ಸರಿಸುಮಾರು 5 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಅವಿನಾಶ್ ಶುಕ್ಲಾ ಮುಂದೆ ಹಣ ಕದೀತಿರೋ CCTV ದೃಶ್ಯಗಳನ್ನೇ ಇಟ್ಟು ವಿಚಾರಣೆ ನಡೆಸಿದ್ದು. ಈ ಕದೀಮ ಮಾಡಿದ ತಪ್ಪನ್ನೆಲ್ಲ ಒಪ್ಪಿಕೊಂಡಿದ್ದಾನೆ ಅಂತ ಉತ್ತರ ಪ್ರದೇಶ ಪೊಲೀಸ್ ಮೂಲಗಳು ತಿಳಿಸಿವೆ. ಆದರೆ ಈ ಪ್ರಕರಣದಲ್ಲಿ ಇನ್ನೂ 2 ಹೆಸರು ಈಗಾಗಲೇ ಬಲವಾಗಿ ಕೇಳಿ ಬಂದಿದೆ. ಅದುವೇ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ. ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಚಂಪತ್, ಅನಿಲ್ ಮಿಶ್ರಾ ಕಿಕ್ಔಟ್. ಹುಂಡಿ ಕಳ್ಳತನ ಹಗರಣದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಿದ್ದಂತೆ ಚಂಪತ್ ರಾಯ್ ಟ್ರಸ್ಟ್ನ ತಮ್ಮ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಹಾಗೂ ಅನಿಲ್ ಮಿಶ್ರಾ ತಮ್ಮ ಸದಸ್ಯ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಇಂದು ನಡೆದ ಟ್ರಸ್ಟ್ ಸಭೆಯಲ್ಲಿ 2 ರಾಜೀನಾಮೆ ಅಂಗೀಕರಿಸಲಾಗಿದೆ. ಟ್ರಸ್ಟ್ಗೆ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕೃಷ್ಣ ಮೋಹನ್ ಅವರನ್ನ ನೇಮಿಸಲಾಗಿದೆ. ಇಂದೊಟ್ಟು 14 ಮಂದಿ ಸದಸ್ಯರಿರೋ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಮಹತ್ವದ ಸಭೆಯನ್ನ ಅಯೋಧ್ಯೆಯಲ್ಲಿ ನಡೆಸಲಾಯಿತು. ಕರ್ನಾಟಕದವರೇ ಆದ ರಾಮ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯರು ಆಗಿರೋ ಉಡುಪಿಯ ಪೇಜಾವರ ಮಠದ ವಿಶ್ವೇಶ ತೀರ್ಥ ಪ್ರಸನ್ನ ಶ್ರೀಗಳು ಭಾಗಿಯಾಗಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸಭೆಗೆ ಖುದ್ದು ಚಂಪತ್ ರಾಯ್ ಕೂಡ ಆಗಮಿಸಿದ್ರು. ಆದರೆ ಸಭೆಗೆ ಚಂಪತ್ ಭಾಗಿಯಾಗಲು ಅನುಮತಿ ನೀಡಿರಲಿಲ್ಲ. ಸಭೆ ಬಳಿಕ ಮಾತನಾಡಿದ ಟ್ರಸ್ಟ್ನ ಮತ್ತೊಬ್ಬ ಸದಸ್ಯ ಸ್ವಾಮಿ ಗೋವಿಂದ್ ದೇವ್ಗಿರಿ, ಚಂಪತ್ ರಾಯ್ ತಮ್ಮ ಜೊತೆಗಿರೋರನ್ನ ನಂಬಿ ಹಾಳಾದ್ರು ಅಂತ ಹೇಳಿದ್ರು. माननीय चंपत राय जी को मैं 32 वर्षों से जानता हूं और उनकी भूल यही है कि उन्होंने अपने समीप के लोगों पर अति विश्वास किया. उनका चरित्र, उनका जीवन, उनका त्याग, उनकी तपस्या, राम जन्मभूमि का आंदोलन कभी कोई नहीं जानता था. तब से यहाँ पर बैठ करके उन्होंने इस काम को गति दी है. ಇಷ್ಟೇ ಅಲ್ಲ, ಇದರಲ್ಲಿ SBI ಬ್ಯಾಂಕ್ ಸಿಬ್ಬಂದಿ ಕೂಡ ಜವಾಬ್ದಾರಿಯನ್ನ ಹೊರಬೇಕೆಂದು ಗೋವಿಂದ್ ದೇವ್ಗಿರಿ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಚಂಪತ್ ರಾಯ್ ತಮ್ಮ ಆಪ್ತರನ್ನ ನಂಬಿ ಹಾಳಾದ್ರೋ ಅಥವಾ ಇನ್ನೇನಾಯ್ತೋ ಗೊತ್ತಿಲ್ಲ. ಆದ್ರೆ ಸಂಕಷ್ಟ ಹೆಚ್ಚಾಗಿದೆ. ಯಾಕಂದ್ರೆ ಆಪ್ ನಾಯಕ ಸಂಜಯ್ ಸಿಂಗ್ ಇದೇ ಚಂಪತ್ ರಾಯ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ 1 ಕೋಟಿ ಬೆಲೆಯ ಭೂಮಿಯನ್ನ ಚಂಪತ್ ರಾಯ್
ಬರೋಬ್ಬರಿ 29 ಕೋಟಿಗೆ ಖರೀದಿ ಮಾಡಿದ್ದಾರೆ. ಅದು ಹೇಗೆ ಅಂತ ಸಂಜಯ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. एक जमीन इन्होंने 9 करोड़ की 55 करोड़ में खरीदी थी और ये 1 करोड़ 71 लाख की जमीन इन्होंने 29 करोड़ 67 लाख रुपए में तन्वी बंसल और मनीष बंसल से चंपत राय बंसल जी ने प्रभु श्री राम के मंदिर के ट्रस्ट के नाम पर खरीदी है। ये घोटाला नहीं है तो क्या है? ಈ ಮಧ್ಯೆ ಉತ್ತರ ಪ್ರದೇಶ ಮಾಜಿ ಸಿಎಂ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಎಸ್ಐಟಿ ತನಿಖೆಯ ಮೇಲೂ ತಮಗೆ ವಿಶ್ವಾಸ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. जब तक कि दिल्ली वाले को सोच पाते, लखनऊ वालों ने अपने हाथ में सब कुछ ले लिया। इतनी भी बात समझ में नहीं आ रही। एसआईटी क्या है? ये एसआईटी रिपोर्ट किसको दी गई है आपको? क्या है ये एसआईटी? ईडी सीबीआई इनकम टैक्स होता तो किसके हाथ में होती जांच? और एसआईटी जांच हुई तो किसके हाथ में है? ये पावर स्ट्रगल की वजह से ये सब कुछ हो रहा है। ಈ ಮಧ್ಯೆ ಬೆಳಗಾವಿಯಲ್ಲಿ ಜುಲೈ 10ರಿಂದ ಆರ್ಎಸ್ಎಸ್ 3 ದಿನಗಳ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕ ಬೈಠಕ್ ನಡೆಯಲಿದೆ. ಬೈಠಕ್ನಲ್ಲಿ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣ ಚರ್ಚೆಯ ವಿಷಯವಾಗಲಿದೆ. ಹುಂಡಿ ಕಳ್ಳತನ ಪ್ರಕರಣ ಆರ್ಎಸ್ಎಸ್ಗೆ ತೀವ್ರ ತಲೆನೋವಾಗಿದೆ. ಆರ್ಎಸ್ಎಸ್ ವರ್ಚಸ್ಸಿನ ಮೇಲೆ ಕೆಟ್ಟ ಪ್ರಭಾವ ಬೀರಿದೆ. ಹೀಗಾಗಿ ಬೆಳಗಾವಿಯಲ್ಲಿ ನಡೆಯೋ ಬೈಠಕ್ನಲ್ಲಿ ಇತರ ಅಜೆಂಡಾಗಳಿಗಿಂತ ರಾಮ ಮಂದಿರ ದೇಣಿಗೆ ಕಳ್ಳತನ ವಿಷಯವೇ ಹೆಚ್ಚು ಚರ್ಚೆ ಆಗಲಿದೆ ಎನ್ನಲಾಗಿದೆ. ಒಂದ್ ಕಡೆ ಆರ್ಎಸ್ಎಸ್ ಹೀಗೆ ತಲೆ ಕೆಡಿಸಿಕೊಂಡಿದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಇಷ್ಟೇ ಅಲ್ಲ, ನಾನಿರೋ ತನಕ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಅಬ್ಬರಿಸಿದ್ದಾರೆ. ಗೋಪಾಲ್ ಜಿ ದೇವ್ರ ಹೆಸರು, ಗೋಪಾಲ್ ಜಿನೂ ದೇವ್ರ ಹೆಸರ, ಗಣೇಶ್ ಜಿನೂ ದೇವ್ರ ಹೆಸರೇ. ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ, ಕರ್ನಾಟಕದವರಂತೆ. ದೈನಿಕ್ ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರು ಹಳೆಯಂಗೆ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. BJP ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40% ಅಲ್ಲಿ. RSS ರಾಜ್ಯದಲ್ಲಿ ಪಥಸಂಚಲನ ಮಾಡಿಸಬೇಕಾದ್ರೆ ಕಡ್ಡಾಯ ಅನುಮತಿ ಬೇಕಂತ ನಾನಿರೋ ತನಕ ಬೇಕು. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಇನ್ನು ಮಾಜಿ IAS ಅಧಿಕಾರಿ ಎಸ್ ಲಕ್ಷ್ಮೀನಾರಾಯಣ್ ದಾನವಾಗಿ ನೀಡಿದ್ದ ಚಿನ್ನ ಲೇಪಿತ ರಾಮಚರಿತ ಮಾನಸ ನಾಪತ್ತೆಯಾಗಿದೆ ಅಂತ ಖುದ್ದು ಅವರೇ ಆರೋಪಿಸಿದ್ರು. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಮಂದಿರ ನಿರ್ಮಾಣ ಉಸ್ತುವಾರಿ ಗೋಪಾಲ್ ರಾವ್, ರಾಮಚರಿತ ಮಂದಿರದ ಗರ್ಭಗುಡಿಯಲ್ಲೇ ಇದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ನೀಡಿರೋ ಲಕ್ಷ್ಮೀನಾರಾಯಣ್, ರಾಮಚರಿತ ಮಾನಸವನ್ನ ಮತ್ತೆ ಸೂಕ್ತ ಗೌರವದೊಂದಿಗೆ ಇರಿಸಲಾಗಿದೆ, ನನ್ನ ನಂಬಿಕೆ ಮರುಕಳಿಸಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.